ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಬೇಸನ್ ಲಡ್ಡು ಮಾಡೋಣ ಅಂತ ಇದ್ದೀವಿ. ಬೇಸನ್ ಲಡ್ಡು ಹೇಗೆ ಮಾಡೋದು ನೋಡ್ಕೊಂಬರೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾದಾಮಿ ಒಂದು 15 ಐತೆ, ಗೋಡಂಬಿ ಒಂದು 10, ಇದೊಂದಿಷ್ಟು, ಒಂದು 20-30 ದ್ರಾಕ್ಷಿ, 1 ಕಪ್ ತುಪ್ಪ, ಇದೇ ಕಪ್ಪಲ್ಲಿ 2 ಕಪ್ಪು ಕಡಲೆ ಹಸಿಟ್ಟು, 2 ಕಪ್ಪು ಜರಡಿ ಮಾಡ್ಕೋತಾ ಇದ್ದಾರೆ. ನಾನು ಬಸ್ರಿ ಇರುವಾಗ ಇದನ್ನು ಮಾಡ್ಕೊಂಡು ಬರ್ತಾ ಇದ್ರಿ. ಇವತ್ತು ಈ ಲಡ್ಡುನ ನನ್ನ ಮಗನ ತಗೊಂಡೋಗ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು 1 ಬೌಲ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಅದನ್ನು ಕಲಿಸ್ತಾ ಇದ್ದಾರೆ. ಅದನ್ನು ಹುರಿತಾ ಇರಬೇಕು. ಸಾಲಿಲ್ಲ ಅಂದರೆ ಮೇಲೆ ಹಾಕೋಬೋದು. ಫಸ್ಟ್ ಚೆನ್ನಾಗಿ ತೇಳ್ಬೇಕು ಅಂದರೆ ನಮ್ಮ ಥರ ಬಾಲ್ಯ ಇವಾಗಿನ ಮಕ್ಳುಗಳು ಸಿಗಲ್ಲ. ಎಲ್ಲ ನೋವು ನಲಿವು ಎಲ್ಲ ಇತ್ತು, ಕಷ್ಟ ಸುಖ ಚೆನ್ನಾಗಿದ್ದು. ಅವಾಗೆಲ್ಲ ಎಂಜಾಯ್ ಮಾಡ್ತಿದ್ದು, ಎಲ್ಲರೂ ಖುಷಿಯಾಗಿದ್ದು. ಬೆಳೀತಾನೆ ಅದೇ ಸಂಬಂಧಗಳೆಲ್ಲ ದೂರ ಆಗುತ್ತೆ. ನಿಮ್ಮಮ್ಮನ ಬಗ್ಗೆ ಹೇಳಿ, ನಿಮ್ಮಮ್ಮ ಹೆಂಗೆ ಸಾಕ್ತಾ ಇದ್ರು ನಿಮ್ಮನ್ನ ಅಂತ. ನಮ್ಮಮ್ಮ ಕಷ್ಟಪಟ್ಟು ಸಾಕಿದ್ರು ನಮ್ಮನ್ನ. ಇಡ್ಲಿ ಮಾಡಿ, ದೋಸೆ ಮಾಡಿ, ಹಗಲು ರಾತ್ರಿ ನಿದ್ರೆ ಇಲ್ದಂಗೆ 2 ಗಂಟೆ ರಾತ್ರಿ ಎದ್ದು ಇದು KR ಆಸ್ಪತ್ರೆ ಹತ್ರ ಇಡ್ಲಿ ಮಾರಕ್ಕೆ ಹೋಗೋದು ನಮ್ಮಮ್ಮ. ತೋರಿಸುವಂಥವರಾಗಿ ತೋಟ ಎಷ್ಟೊಂದು ಮಾಡಿದ್ದೆ. ದೊಡ್ಡ ಪಾತ್ರೆ ಎಲ್ಲ ಹಾಕಿದ್ದೆ, ದೊಡ್ಡ ಪಾತ್ರೆ ಎಲ್ಲ ಹೊಟ್ಟೋಗ್ಬಿಡ್ತು. ಅದರೊಳಗೆ ಒಂದೊಂದು ಬರ್ತೈತೆ. ತುಂಬೆ ಗಿಡ ಕಫಾಗೆಲ್ಲ ಒಳ್ಳೇದು ಅಂತ ತುಂಬೆ ಗಿಡ ಅದಾಗದೆ ಉಟ್ಕೊಂಡಿತ್ತು, ಮೇಲ್ಗಡೆಯಿಂದ ಬಿತ್ತು. ತುಳಸಿ ಗಿಡ, ಇದು ಮಂಗ್ರವಳ್ಳಿ ಮತ್ತು ಶಂಖಪುಷ್ಪ ಗಿಡ. ಇದು ಬ್ಲೂ ಕಲರು, ಇದು ವೈಟ್ ಕಲರು. ಇದು ವೈಟ್. ಹೂವು ಬಿಟ್ಟಿಲ್ಲ. ಮತ್ತು ನಾಳೆ ಕಷಾಯಕ್ಕೆ ಏನು ಮಾಡ್ತೀರಾ? ಬೆಳಗ್ಗೆ ಬಿಡುತ್ತಲ್ಲ, ಬೆಳಗ್ಗೆ ಕಿತ್ಕೊಂಡು. ಇನ್ನು ಎಷ್ಟು ತುಪ್ಪ ಹಾಕ್ಬೇಕು? ಸ್ವಲ್ಪ ಹಾಕೋಬೇಕು. ಈಗ ಎಕ್ಸ್ಟ್ರಾ 4 ಸ್ಪೂನ್ ಹಾಕ್ತಾ ಇದ್ರಲ್ವಾ? ತುಪ್ಪ ಜಾಸ್ತಿಯಾಗಿ ಹಾಕೋಬೇಕು. ಹಂಗೆ ಏನು ತುಪ್ಪ ಎಲ್ಲ ಕಮ್ಮಿಗೆ ಹಾಕೋಬೇಕು ಅಂದರೆ ಆವಾಗ ಸ್ವಲ್ಪ ಹಾಲು ಹಾಕೊಬೋದು, ಬಿಸಿ ಹಾಲು. ಅದನ್ನು ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಹಾಕೊಂಡು ಕಲಿಸ್ಕೋಬೋದು. ಅಂದರೆ ಅದೇ ಟೇಸ್ಟ್ ಬೇರೆ ಥರ ಬಂದ್ಬಿಡುತ್ತೆ. ಸುಮಾರು ಹಂಗಂದ್ರೆ ಒಂದು 20 ಮಿನಿಟ್ಸ್ ಆದ್ರೂ ಉರಿಬೇಕಲ್ಲಕ್ಕ? ಜಾಸ್ತಿನೇ ಆಗುತ್ತೆ. ಮೀಡಿಯಂ ಫ್ಲೇಮ್ ಮಾಡ್ಕೊಂಡು ಉರಿಬೇಕು. ಹೈ ಫ್ಲೇಮ್ ಮಾಡಿದ್ರೆ ಸೀದೋಗ್ಬಿಡುತ್ತೆ, ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಈಗ ಕಮ್ಮಿ ಉರಿ ಮಾಡಿಕೊಂಡೆ ಮಾಡಬೇಕು. ಅಕ್ಕ, ಅವಾಗ ರಾಜಮಮ್ಮನ ಮದ್ವೆಲಿ ಬಾದಾಮ್ ಪುರಿ ಮತ್ತೆ ಲಡ್ಡುನ ನೆನ್ಸ್ಕೊಂಡ್ಬಿಟ್ರೆ ಯಾಕಾದ್ರೂ ಇವಾಗ ತಿನ್ನಕ್ಕೆ ಮನ್ಸಾಗಲ್ಲಲ್ವಾ? ಅವಾಗ ಅದಾದ್ಮೇಲೆ ರಾಜಮಮ್ಮನ ಮದ್ವೆ ಆದ್ಮೇಲೆ ಸತಿಮಮ್ಮನ ಮದ್ವೆನೂ ಅದ್ರಲ್ಲೇ ನಡೆದಿದೆ. 1 ಮದ್ವೆ ಸ್ಪೀಟಲ್ಲಿ 2 ಮದ್ವೆ ಮಾಡಿ ಅದಕ್ಕೆ ಇವಾಗ ಅವೆರಡು ತಿಂಡಿ ಅಂದ್ರೆ ಆಸೆನೆ ಹೋಗ್ಬಿಡೋ ತರ ಮಾಡ್ಬಿಟ್ಟವ್ರೆ. ಅದೆಲ್ಲ ಅಕ್ಕ ತಿರ್ಗಿಸಿ ಅದಕ್ಕೆ ಬಂದ್ಬಿಡ್ತಲ್ವಾ? ಇನ್ನೂ ಬರ್ಬೇಕು. ಇನ್ನು ಯಾವ ಕಲರ್ ಹಾಕ್ಬೇಕು? ಇನ್ನೂ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು. ಇದು ಇವಾಗ ಯೆಲ್ಲೋ ಕಲರ್ ಆಯ್ತು. ಇವಾಗ ಇಷ್ಟ ಆಗೋಯ್ತಾ? ಈ ತರ ಬರ್ತೈತೆ. ನಮ್ಗೆ ಚೂರ್ ಆಗ್ಬೇಕು. ಹಿಟ್ಟು ಸ್ಮೆಲ್ ಗಮ್ಮಂತ ಇದೆ. ಆಗಿದೆಯಲ್ಲ? ಆಗಿದೆ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಮತ್ತು ಚಿತ್ಕೊಂಡಿದ್ದ ಬಾದಾಮಿ ಎಲ್ಲನೂ ಹಾಕಿ ಹುರಿದು ಕಡಲೆ ಹಸಿಟ್ಟಿಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಉಂಡೆ ಕಟ್ಟಕ್ಕೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಲೇಬೇಕು. ನನಗಂತೂ ತುಂಬ ಇಷ್ಟ. ಅದಕ್ಕೆ ಬಸ್ರಿ ಆದಾಗ ತುಂಬ ಅದನ್ನೇ ಕೇಳಿ ನಮ್ಮ ಅಕ್ಕನ ಹತ್ರ ಮಾಡಿಸ್ಕೊಂಡಿದ್ದೀನಿ. ಮಾಡ್ಕೊಂಬಂದು ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ಸ್ವಲ್ಪ ಆರಕ್ಕೆ ಬಿಟ್ಟು ಗೋಡಂಬಿ ದ್ರಾಕ್ಷಿನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪುಡಿ ಹಾಕ್ತಾ ಇದ್ದೀರಾ? 3 ಕಪ್ಪಷ್ಟು ಕಡಲೆ ಹಸಿಟ್ಟಿದ್ರೆ 2 ಕಪ್ಪಷ್ಟು ಸಕ್ಕರೆ ಪೌಡರ್ನ ಹಾಕ್ಕೋಬೇಕು. ಅಂದರೆ 1 ಕಪ್ಪು ತಗೊಂಡ್ರೆ 3/4 ಭಾಗದಷ್ಟು. ನನ್ನ ಮಗಂಗಂತೂ ತುಂಬ ಇಷ್ಟ ಆಗುತ್ತೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಲ್ಲ. ನನ್ನ ಮಗಂಗೆ ಕೊಟ್ಟು ಟೇಸ್ಟ್ ನೋಡಿಸಿ ಆಮೇಲೆ ಎಂಡ್ ಮಾಡ್ತೀನಿ. ಹೇಳಿ. ಮೈಸೂರು ಗಾಯತ್ರಿಪುರಮಲ್ಲಿ ಅವ್ರ ಮನೇಲಿದ್ವಿ. ಅದು ಮನೆ 400 ರೂಪಾಯಿ ಬಾಡಿಗೆ. ಅಷ್ಟೊಂದು ಕಟ್ಟೋಕ್ಕೆ ಕಷ್ಟ ನಮ್ಮ ಅಮ್ಮಂಗೆ. ಅದರಲ್ಲಿ ಮನೆ ರಿಪೇರಿ ಮಾಡಿಸ್ತೀವಿ ಅಂತ ತೆಗೆದುಬಿಟ್ಟಿದ್ರು. ಮೇಲ್ಗಡೆ ಶೀಟೆಲ್ಲ ಹಂಚೆಲ್ಲ ತೆಗೆದು ಶೀಟ್ ಹಾಕ್ಸ್ತೀವಿ ಅಂತ ನಾವು ಖಾಲಿ ಮಾಡುವಾಗಲೂ ಮಾಡಿಲ್ಲ. ನಾವು ಅದೇ ಮನೇಲಿ ಇಟ್ಕೊಂಡಿದ್ದು. ಮಳೆ ಬರ್ತೈತೆ, ಒಂದು ಅಟ್ಟ ಇತ್ತು ಚಿಕ್ಕದು. ಅಟ್ಟದ ಕೆಳಗೆ ಮಂಚ ಹಾಕ್ಕೊಂಡು ಅದ್ರ ಕೆಳಗಡೆನೇ ಇತ್ತು.
ನಮ್ಮಮ್ಮ ಮಳೆ ಸುರಿಯೋ ಮಳೆಯಲ್ಲೂ ಇಡ್ಲಿ ಮಾರೋದನ್ನ ಬಿಡ್ಲಿಲ್ಲ. ಇಡ್ಲಿ ದೋಸೆ ಮಾಡ್ಕೊಂಡು ತಗೊಂಡೋಗೋದು. ನಾವು ಈಗ ಆಕಾಶ ನೋಡ್ಕೊಂಡು ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ಅಂತ ಹಾಡೋದು. ಚೆನ್ನಾಗಿತ್ತು. ಆಗಿನ ಮೆಮೊರೀಸೇ ಚಂದ ಅಲ್ಲ. ನಂಗೆ ನೆನಪಿರೋದು ಏನಂದ್ರೆ ನಾವು ನೀವೆಲ್ಲ ರಂಗೋಲಿ ತರಕ್ಕೆ ಹೋಗ್ತಾ ಇದ್ವಲ್ಲ ನಡೆಮಾಯನ್ಪುರದಲ್ಲಿ. ನೀವು ನಾನು ಬರ್ತಾ ಇದ್ದಿದ್ದೆ ಯಾವಾಗ್ಲಾರು ಹಬ್ಬ ಈ ಥರ ಫಂಕ್ಷನ್. ಇರುತ್ತಲ್ಲ ಅಲ್ಲಿ ಹೌದು. ಉಡ್ಕೊಂಡು ಹೋಗಿ ಎಲ್ಲರೂ ಕಸಿನ್ಸ್ ಎಲ್ಲ ರೆಡಿ ಮಾಡ್ಕೊಂಡು. ಆಮೇಲೆ ಗೋರಂಟಿ ಆಗ್ತಾ ಇದ್ರಲ್ಲಕ್ಕ, ಅದೊಂದು ನೆನಪಿದೆ ನನಗೆ. ಅವಾಗೆಲ್ಲ ಮೆಹಂದಿ ಸೊಪ್ಪನೆ ಹಚ್ಕೋತಾ ಇದ್ದಿದ್ದು. ಈಗೆಲ್ಲ ಫೋನ್ಗಳು ಬಂದ್ಬಿಟ್ಟೈತೆ ಅದೊಂದು. ಆಮೇಲೆ ಇನ್ನೊಂದೇನು ನೆನಪು ಅಂದರೆ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ರೆಸ್ಟ್ ರೂಮ್ಗೆ ಒಟ್ಟಿಗೆ ಹೋಗ್ತಾ ಇದ್ವಿ. ಮಾತಾಡ್ಕೊಂಡು ಬರ್ತಾ ಇದ್ದಿದ್ದು ಲೇಟು. ಆಮೇಲೆ ಭಾಷೆಲಿ ಮಾತಾಡ್ತಾ ಇದ್ವಲ್ಲ, ನಿಮ್ಮಿಂದನೇ ನಾವೆಲ್ಲ ಭಾಷೆ ಕಲ್ತಿದ್ದು. ನೀವು ನಿಮ್ಮ ಕಸಿನ್ಸು ಎಲ್ಲ ಭಾಷೆಲಿ ಮಾತಾಡ್ತಾ ಇದ್ರಿ. ನಾನು ವಿನುತಾ ಜೊತೆ, ನಿಮ್ಗಳ ಜೊತೆ. ಆಮೇಲೆ ಒಂದು ಜೋಕಾಲಿ ಹಾಕಿದ್ವಲ್ಲ, ಅದು ಯಾವ್ದು ಮರ ಅದು? ಹೊಂಗೆ ಮರದಲ್ಲಿ ಜೋಕಾಲಿ ಹಾಕಿದ್ವಲ್ಲ ನಡೆಮಾಯನ್ಪುರದಲ್ಲಿ. ಅಲ್ಲಿ ಕೆಳಗಡೆ ಮಲ್ಕೊಡೋದು ಅಲ್ಲಿ. ನನ್ನನ್ನ ವಿನೋದನ್ನ ಕೂರಿಸ್ಬಿಟ್ಟು ತೂಗ್ತಾ ಇದ್ರಿ. ಅಯ್ಯೋ, ಇವೆಲ್ಲ ಮೆಮೊರೀಸ್ ಆಗೇ ಉಳ್ಕೊಂಬಿಡ್ತು. ಯಾಕೆ ಇವಾಗ ಅದೇ ದಿನಕ್ಕೆ ಹೋಗ್ಬಾರ್ದ ಅನ್ಸುತ್ತೆ, ಆದರೆ ಹೋಗೋಕ್ಕಾಗಲ್ಲ. ನಾವೇನು ಚಿಕ್ಕ ಮಕ್ಕಳಾ? ಚಿಕ್ಕ ಮಕ್ಕಳು ಅಂತಲ್ಲ, ಯಾವಾಗೂ ಇಷ್ಟೇ ದೊಡ್ಡವರಾದರೂ ಮಕ್ಕಳು ಮನಸ್ಸಿರ್ಬೇಕು. ದೊಡ್ಡವ್ರಿಗೆ ಸಣ್ಣ ಮಕ್ಕಳಾಗೆ ಇರಬೇಕು. ವಿನೋದ ಎಲ್ಲ ನೋಡ್ತಾ ಇದ್ರೆ ಇದನ್ನ, ನಾನಂತೂ ನಿನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಕಣೆ. ಮತ್ತೆ ನಮ್ಮ ಬಾಲ್ಯನ ರೀಕ್ರಿಯೇಟ್ ಮಾಡೋಣ, ಬಂದ್ಬಿಡು. ಜೋಕಾಲಿ ಹಾಕೊಂಡ್ರಿ ಇಬ್ರು ಜೋಕಾಲಿ ಹಾಕೊಂಡು. ವೀಣಕ್ಕ ಏನೋ ಇಲ್ಲೇ ಇದ್ದಾರೆ. ವೀಣಕ್ಕ ತೂಗ್ತಾರೆ. ಹೊಂಗೆ ಮರ ಎಲ್ಲ ಏನು ಬೇಡ, ನಮ್ಮನೆಲ್ಲ ಇದೆಯಲ್ಲ ಜೋಕಾಲಿ, ಅಲ್ಲೇ ತೂಗೋದು. ಸಿಸ್ಟರ್, ಲಡ್ಡು ಇಸ್ ರೆಡಿ. ಬೇಸನ್ ಲಡ್ಡು ಟೇಸ್ಟ್ ನೋಡೋರ್ನು ಇಲ್ಲಿಗೆ ಕರೆಸ್ತಾ ಇದ್ದೀನಿ. ಏನಾರು ಮಾಡಿದ್ರು ಚೆನ್ನಾಗೇ ಬರುತ್ತಲ್ಲ ನಿಮ್ಮ ಕೈಯಲ್ಲಿ. ಏನು ಸಮಾಚಾರ? ನಿಮ್ಗೆ ಹಂಗೆ ಅನ್ಸಲ್ಲ, ತಿನ್ನೋರ್ಗೆ ತಾನೇ ಗೊತ್ತಿರುತ್ತೆ, ಮಾಡೋರ್ಗೆ ಏನು ಗೊತ್ತಿರುತ್ತೆ. ಹೇಳಿ ಎಲ್ಬೋದು ಎಲ್ಬೋದು ಕೆನ್ನೆಲ್ಲ ಇರೋ ತಿನ್ನು ಮನ್ವೇಶ್, ತಿಂತ ಹೇಳಪ್ಪ. ಕೆನ್ನೆಲ್ಲ ಇರ್ಬೋದು. ಇದ್ರಲ್ಲೆಲ್ಲ ವಿಡಿಯೋದಲ್ಲಿ ಚೆನ್ನಾಗಯ್ಯೋ ಎಲ್ಲ ಚೆಲ್ಲೋಯ್ತು. ಇದು ಲಡ್ಡು ಮಾಡ್ಲಿಲ್ಲ ಇವನು. ಹೆಂಗಿದೆ ಮನ್ವೇಶ್? ಅಲ್ಲ ವಿಡಿಯೋದಲ್ಲಿ ಒಂಚೂರು ಗುಂಡು ಕಾಣಿಸಿದ್ನಪ್ಪ. ಚೆನ್ನಾಗಿದ್ಯಾ? ಹಂಗೆ ಇದೆಯಲ್ಲ, ಚೆನ್ನಾಗಿದ್ಯಾ? ಒಂದು ಫುಲ್ ಹಂಗೆ ಹಾಕೊಂಬಿಟ್ಟೆ ಬಾಯಿಗೆ. ನಾನು ಇವನು ತಿನ್ಕೋತೀನಿ, ನೀನು ಲಡ್ಡು ತಿನ್ನು, ನಾನು ಇವನು ತಿನ್ಕೋತೀನಿ. ತಿನ್ಕೊಳ್ಳ. ಎಲ್ಲಿ ಬಂದ ನೀನು? ಅವತ್ತಿಂದ ಬಂದೇನೋ? ಬಂದಿಲ್ಲ. ಈ ಡಿಸೈನರ್ ವೇರ್ ಡ್ರೆಸ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಸಕ್ಕತ್ತಾಗಿದೆ, ನನ್ನ ಪರ್ಸ್ನಲ್ ಫೇವ್ರೇಟು. ನೋಡಿ ಡಿಸೈನು, ಸ್ಲೀವ್ಸ್ದು ಸಕ್ಕತ್ತಾಗಿದೆ ಅಲ್ವಾ? ಈ ಥರ ಡಿಸೈನರ್ ವೇರ್ ನೀವು ಆಚೆ ತೊಗೋಬೇಕು ಅಂದರೆ 2000 ರುಪೀಸ್ ಇಲ್ಲದೆ ಬರಲ್ಲ. ನಿಮ್ಗೇನಾದ್ರು ಈ ಪ್ರಾಡಕ್ಟ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಬೇಸನ್ ಲಡ್ಡು ರೆಡಿ ಇದೆ, ಟೇಸ್ಟ್ ಮಾಡಿ. ಮನ್ವೀಶ್ ಆಲ್ರೆಡಿ ಟೇಸ್ಟ್ ಮಾಡಿದ್ದಾನೆ. ಹೇಗಿತ್ತು ಮನ್ವೀಶ್ ಬೇಸನ್ ಲಡ್ಡು? ನೋಡ್ತಾ ಇದ್ದೀನಿ, ಚೆನ್ನಾಗಿದೆ.